ರೀತಿ ನಾನು ಇಷ್ಟೆಲ್ಲ ಹಾಕಿದ್ದೀನಿ ಅಲ್ವಾ, ಇದು ಒಂದೇ ಕಲರ್ ಬರಲ್ಲ. ನೀವು ನೋಡಿದರೆ ಒಂದು ಸೈಡಿಂದ ರೆಡ್ ಆಗಿ ಕಾಣುತ್ತೆ, ಇನ್ನೊಂದು ಸೈಡಿಂದ ಜಾಂಬ್ಲಿ ಕಲರ್ ಆಗಿ ಕಾಣುತ್ತೆ, ಇನ್ನೊಂದು ಸೈಡಿಂದ ನಿಮಗೆ ಬ್ರೌನ್ ಆಗಿ ಕಾಣುತ್ತೆ. ಹೀಗೆ ರೆಡ್ ಆಗಿ ಕಾಣುತ್ತೆ ನೋಡಿ, ಬ್ರೌನ್ ಆಗಿ ಕಾಣುತ್ತೆ. ನಾವೀಗ ಇದು ಬಿಸ್ಲಿಗೆ ಹೋಗಬೇಕು. ಬಿಸ್ಲಿಗೆ ಹೋದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ನಮ್ಮ ಹೇರು ಎಷ್ಟೇ ವೈಟ್ ಇರಲಿ ಅದಕ್ಕೆ ಬೇಕಾದ ಹಾಗೆ ಕಲರನ್ನು ಮಾಡ್ಕೋಬೋದು. ಅದರಲ್ಲೂ ನ್ಯಾಚುರಲಾಗಿ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನ್ಯಾಚುರಲಾಗಿ ಸಿಗುವಂತಹ ವಸ್ತು ಬಳಸಿ ನಮ್ಮ ಹೇರಿಗೆ ಬರ್ಗಂಡಿ ಕಲರು, ಹಾಗೆ ಡಾರ್ಕ್ ಬ್ರೌನು, ಹಾಗೆ ಲೈಟ್ ಬ್ರೌನು, ಹೀಗೆ ನಾನಾ ರೀತಿಯ ಕಲರನ್ನಾಗಿ ಮಾಡ್ಕೋಬೋದು. ನಾನಿವತ್ತೊಂದು ಕಲರನ್ನು ಮಾಡಿ ತೋರಿಸ್ತೀನಿ. ಇದು ವೈಟ್ ಹೇರ್ ಇದ್ದವರಿಗೆ ವೈಟ್ ಹೇರು ಕಾಣಲ್ಲ, ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಅಂದರೆ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ತುಂಬ ವೈಟ್ ಇದೆ ಅಂದರೆ ಈ ಕಲರನ್ನು ಮಾಡ್ಕೊಂಡು ಹೋದರೆ ನಮಗೆ ವೈಟ್ ಅಂತೂ ಕಾಣಲ್ಲ. ಒಂದು ರೀತಿ ಬ್ರೌನ್ ಆಗಿ, ಹಾಗೆ ಒಂದು ರೀತಿ ಜಸ್ಟ್ ರೆಡ್ ಆಗಿ, ಹೀಗೆಲ್ಲ ಕಲರನ್ನು ಮಾಡ್ಕೋಬೋದು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ನೀವು ಹೇರಿಗೆ ಕಲರನ್ನು ಮಾಡಿಕೊಂಡು ಬರ್ಬೋದು. ನಂತರ ಏನಾಗುತ್ತೆ ಗೊತ್ತಾ, ನಿಮ್ಮ ಹೇರು ಉದುರು ಹೋಗುತ್ತೆ, ಹಾಗೆ ಈಚಿಂಗು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹೇರು ಕಲರೆಲ್ಲ ಇನ್ನೂ ವೈಟ್ ಆಗಿಬಿಡುತ್ತೆ, ಇದ್ದ ಹೇರು ಕೂಡ ವೈಟ್ ಆಗಿಬಿಡುತ್ತೆ. ಓಕೆನಾ? ಅದೆಲ್ಲ ಯಾವುದೂ ಬೇಡ. ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗುವಂತಹ ವಸ್ತುನೇ ಬೇಡ. ಸ್ವಲ್ಪ ಅಂದರೆ ನಮ್ಮ ಸುತ್ತಮುತ್ತಲೂ ಇರುವಂತಹ ವಸ್ತು ಬಳಸ್ಕೊಂಡು ನಾವು ಮಾಡ್ಕೋಬೋದು. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ಹೇಗೆ ರಿಸಲ್ಟು ಬರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ, ನೀವು ಮೊದಲು ನೋಡ್ಬೋದು. ಹಾಗೆ ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಏನಾದರೂ ವಿಡಿಯೋ ಅಂದರೆ ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ, ಫೇಸ್ ಬಗ್ಗೆ ಏನೇ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ನಿಮ್ಮ ಕಮೆಂಟನ್ನು ಓದ್ಕೊಂಡು ರಿಪ್ಲೈ ಮಾಡ್ತೀನಿ, ಹಾಗೆ ವಿಡಿಯೋ ಕೂಡ ಮಾಡೇ ಹಾಕ್ತೀನಿ. ಬನ್ನಿ ಪಟ ಶುರು ಮಾಡೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಟೀ ಪೌಡರ್ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಹಾಗೆ ಒಂದು ಬೀಟ್ರೂಟ್ ತಗೊಂಡು ಅದ್ರದ್ದು ಸಿಪ್ಪೆ ಸಮೇತ ತೆಗೆದು ಮಿಕ್ಸಿಲಿ ಹಾಕಿ ರುಬ್ಕೋತೀನಿ. ಇದ್ರದ್ದು ಜ್ಯೂಸ್ ಬೇಕು. ಜ್ಯೂಸನ್ನು ತೆಗೆದು ರೆಡಿ ಇಟ್ಕೋತೀನಿ. ಹಾಗೆ ಅಲ್ಲಿ ಡಿಕಾಕ್ಷನ್ ಕೂಡ ರೆಡಿಯಾಗಿದೆ. ನೋಡಿ ಹೆಂಗಾಯ್ತಲ್ವಾ, ಕಲರ್ ನೋಡಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೆ ಒಂದು ಹಂಚನ್ನು ತಗೊಂಡು ಬಿಸಿ ಮಾಡಿದ್ದೀನಿ. ಇದಕ್ಕೆ ಈ ಜ್ಯೂಸನ್ನು ಹಾಕ್ತೀನಿ, ಮತ್ತು ಡಿಕಾಕ್ಷನ್ ಮಾಡಿದ್ದೀನಿ ಅಲ್ವಾ ಅದು ಕೂಡ ಹಾಕ್ತೀನಿ. ಅವೆರಡು ಸೇರಿ ಮಿಕ್ಸ್ ಆಗಬೇಕು. ನೀವೇನಾದರೂ ನಿಮಗೆ ಬರ್ಗಂಡಿ ಕಲರು ಬರಬೇಕು, ಅದು ಸ್ವಲ್ಪ ಡಾರ್ಕ್ ಆಗಿರುತ್ತೆ ಅಲ್ವಾ, ಅದೇ ಕಲರ್ ಬೇಕು ಅಂದರೆ ಡಿಕಾಕ್ಷನನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೋಬೇಕು. ಇನ್ನೊಂದು ಬೀಟ್ರೂಟನ್ನು ಜ್ಯೂಸ್ ತೆಗಿತೀರಿ ಅಲ್ವಾ, ಅದ್ರದ್ದು ಜ್ಯೂಸ್ ತೆಗೆದು ಅದನ್ನು ಕುದಿಸಿ ಒಂದು ಅರ್ಧಕ್ಕೆ ಬರಬೇಕು. ಅಷ್ಟು ಮಾಡಿಕೊಂಡು ನೀವು ಅದಕ್ಕೆ ಮುಂದೆ ಏನು ಬೇಕು ಅವೆಲ್ಲ ಹಾಕ್ಕೊಂಡು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕು. ಆವಾಗ ಫುಲ್ ಡಾರ್ಕ್ ಬರುತ್ತೆ. ಇದು ರಾಜಸ್ಥಾನಿ ಹೀನಾ ಸೂಪರ್ ಮೆಹಂದಿ. ಇದು ಮೀಶೋದಿಂದ ತರಿಸಿರೋದು. ನಾನಿಲ್ಲೇ ಲೋಕಲ್ ಪ್ರಾಡಕ್ಟು ಯೂಸ್ ಮಾಡ್ತಿದ್ದೆ, ಆದರೆ ಈ ಸಲ ಅದು ಆಫರ್ ಇರೋದ್ರಿಂದ ಅಲ್ಲಿಂದ ತರಿಸಿರೋದು. 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಸ್ಟವ್ ಬಿಸಿನೇ ಇದೆ, ನಾನು ಬಂದ್ ಮಾಡಿಲ್ಲ. ಓಕೆನಾ? ಹಾಗೆ 2 ಟೇಬಲ್ ಸ್ಪೂನ್ ಹಾಕಬೇಕು. ನಂತರ ಇದಕ್ಕೆ ನೆಲ್ಲಿಕಾಯಿ ಪೌಡರು 1 ಟೇಬಲ್ ಸ್ಪೂನ್ ಹಾಕಬೇಕು. ಹಾಗೆ ನಿಮಗೆ ಗೊತ್ತಾ ದಾಲ್ಚಿನ್ನಿ ಚಕ್ಕೆ ಪೌಡರು ಇದು ನೋಡಿ, ಇದು 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಕು. ಇದರಿಂದನೂ ಕೂಡ ಕಲರ್ ತುಂಬ ಚೆನ್ನಾಗೇ ಬರುತ್ತೆ. ನಮ್ಮ ಹೇರಿಗೆ ಒಂದು ರೀತಿ ಬ್ರೌನ್ ಆಗಿ ಕಲರು, ಪಿಂಕ್ ಒಂದು ರೀತಿ ಜಾಂಬಳೆ ಕಲರು, ಈ ಥರ ಎಲ್ಲ ಹೊಳೆಯುತ್ತೆ. ಆ ಥರ ಕಲರಾಗೆ ಕಾಣುತ್ತೆ. ಇವೆಲ್ಲ ಮಿಕ್ಸ್ ಮಾಡಿ ಹಾಕಿದಾಗ ಚೆನ್ನಾಗೇ ಬರುತ್ತೆ. ನಾನು ಹೇಳಿದ ಹಾಗೆ ನಿಮಗೆ ಬರ್ಗಂಡಿ ಕಲರೇ ಬೇಕು ಅಂದರೆ ಬೀಟ್ರೂಟ್ ಜ್ಯೂಸನ್ನು ನೀವು
ಕುದಿಸಿ 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 ಅದು ದಪ್ಪ ಆಗಬೇಕು. ಆವಾಗ ನೀವು ಬಾಕಿ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಕಲರ್ ಬಂದುಬಿಡತ್ತೆ. ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಟೌವನ್ನು ಬಂದ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಎಲ್ಲ ಮಿಕ್ಸ್ ಆಗಬೇಕು. ತುಂಬ ನೀರೆಲ್ಲ ಮಾಡ್ಕೋಬಾರ್ದು. ಸ್ವಲ್ಪ ಮೆಹಂದಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೇಕು. ನೋಡಿ ಮಿಕ್ಸ್ ಕೊಟ್ಟಿದ್ದೀನಿ. ಕಲ್ಲರ್ ನೋಡಿ ಆಗ್ತಾ ಬಂತು. ಎಲ್ಲ ಸೇರಿದಾಗ ಕಲ್ಲರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗಿದು ಒಂದೇ ದಿನದಲ್ಲಿ ರಿಸಲ್ಟ್ ನಿಮಗೆ ಸಿಕ್ಕಿಬಿಡತ್ತೆ. ನೀವು ಇವತ್ತು ಅಪ್ಲೈ ಮಾಡ್ಕೊಂಡಿದ್ದೀರ, ಇವತ್ತೇ ತಲೆ ಸ್ನಾನ ಮಾಡಿದ್ದೀರ ಅಂದರೆ ಅದೇ ದಿನವೇ ಗೊತ್ತಾಗ್ಬಿಡುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬು ಜ್ಯೂಸನ್ನು ಹಾಕ್ತೀನಿ. ಲಿಂಬು ಹಾಕಲೇಬೇಕು ಕಲ್ಲರ್ ಚೆನ್ನಾಗಿ ಬರಬೇಕಂದ್ರೆ. ಹಾಗೆ ಇದು ನಮ್ಮ ನಮ್ಮದು ಹೇರಲ್ಲಿರುವ ಇಚ್ಚಿಂಗ್ ಅದು ಕೂಡ ಹೊರಟೋಗುತ್ತೆ. ಸ್ಕಾಲ್ಪಲ್ಲಿ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ, ಅದೆಲ್ಲ ಹೊರಟೋಗುತ್ತೆ ಲಿಂಬು ಹಾಕೋದ್ರಿಂದ. ನಮ್ಮ ಹೇರು ಕ್ಲೀನಾಗಿ ಇರುತ್ತೆ. ಆ ಲಿಂಬು ಆವಾಗವಾಗ ನಾವು ಲಿಂಬುವನ್ನು ನಾವು ಹೇರಿಗೆ ಅಪ್ಲೈ ಮಾಡಬೇಕು. ಹೇರಿನ ಸ್ಕಾಲ್ಪೆಲ್ಲ ಕ್ಲೀನಾಗಿದ್ದು ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಹೇರ್ ಉದುರೋದು ಕೂಡ ತಡೆಗಟ್ಟುತ್ತೆ. ಆಯಿತು. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅಂದರೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿದ್ರೂ ಅದು ಕಲ್ಲರ್ ಡಾರ್ಕಾಗಿ ಬರುತ್ತೆ. ಅದಕ್ಕೆ ನಾನು ಸಕ್ಕರೆ ಹಾಕಿರೋದು. ಇವೆಲ್ಲ ಸೇರಿದಾಗ ಕಲ್ಲರಂತೂ ಕಲ್ಲರ್ಫುಲ್ಲಾಗಿ ಬರುತ್ತೆ ನಮ್ಮ ಹೇರು. ಒಂದು ರೀತಿ ನಾನು ಇಷ್ಟೆಲ್ಲ ಹಾಕಿದ್ದೀನಿ ಅಲ್ವಾ, ಇದು ಒಂದೇ ಕಲ್ಲರ್ ಬರಲ್ಲ. ನೀವು ನೋಡಿದರೆ ಒಂದು ಸೈಡಿಂದ ರೆಡ್ ಆಗಿ ಕಾಣುತ್ತೆ, ಇನ್ನೊಂದು ಸೈಡಿಂದ ಜಾಂಬಳಿ ಕಲರಾಗಿ ಕಾಣುತ್ತೆ, ಇನ್ನೊಂದು ಸೈಡಿಂದ ನಿಮಗೆ ಬ್ರೌನ್ ಆಗಿ ಕಾಣುತ್ತೆ. ಹೀಗೆ ಬಿಸಿಲಲ್ಲೆಲ್ಲ ನಿಂತಾಗ ಒಂದು ರೀತಿ ತುಂಬ ಶೈನಿಂಗಾಗಿ ಕಲರಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ವೈಟ್ ಹೇರ್ ಎಲ್ಲ ಆ ಕಲರಾಗಿ ಕಾಣುತ್ತೆ ಅಲ್ವಾ. ತುಂಬ ಖುಷಿಯಾಗತ್ತೆ. ನೋಡಿ ನಾನೊಂದು 5-6 ಅವರ್ ಬಿಟ್ಟಿದ್ದೀನಿ. 6 ಅವರ್ ಬಿಟ್ಟ ನಂತರ ನೋಡ್ತಾ ಇದ್ದೀನಿ ಹೆಂಗಾಗಿದೆ ನೋಡಿ. ಎಲ್ಲ ಅದ್ರದ್ದು ಕಬ್ಬಿಣಾಂಶ ಎಲ್ಲ ಬಿಟ್ಕೊಂಡು ಇದರಲ್ಲಿ ಸೇರಿಕೊಂಡಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ. ಇದ್ರದ್ದು ತಳದಲ್ಲೆಲ್ಲ ಕಬ್ಬಿಣಾಂಶ ಬಿಟ್ಕೊಂಡಿರುತ್ತೆ. ಅದು ಈ ಮೆಹಂದಿ ಇದ್ರ ಜೊತೆ ಎಲ್ಲ ಸೇರ್ಕೋಬೇಕು. ಅಷ್ಟು ಸೇರೋ ತನಕ ಮಿಕ್ಸನ್ನು ಕೊಡ್ತಾ ಇರಬೇಕು. ಒಂದು 5-6 ಅವರ್ ಬಿಟ್ಟರು ಸಾಕು. 1 ಡೇ ಬಿಟ್ಟರು ಇನ್ನೂ ತುಂಬ ಒಳ್ಳೆಯದು. ಚೆನ್ನಾಗಿ ಕಲರೆಲ್ಲ ಬಂದಿರುತ್ತೆ, ಇನ್ನೂ ಬ್ಲ್ಯಾಕ್ ಆಗಿ ಬಂದಿರುತ್ತೆ. ಇದು ಹಂಚಲ್ಲಿ ಹಾಕೋದಕ್ಕೆ ಅದರಲ್ಲಿರೋ ಐರನ್ನು ನಮ್ಮ ಹೇರಿಗೆ ಸಿಗತ್ತೆ ಅನ್ನೋ ಸಲುವಾಗಿ ಹಂಚಲ್ಲಿ ಹಾಕೋದು ಅಷ್ಟೇ. ಹಾಗೆ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ನೋಡಿ ಕಲ್ಲರ್ ನೋಡಿ ಎಷ್ಟು ಚೆಂದ ಬಂತಲ್ವಾ. ಸೂಪರ್ ಕಲರಾಗಿದೆ. ಇದು ನಮ್ಮ ಕೈಗೆ ಅಂಟ್ಕೊಂಡ್ರೂ ಕೈಯೂ ಕೂಡ ಸ್ವಲ್ಪ ಕಲರಾಗಿ ಕಾಣುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಹೇರಲ್ಲಿ ಆಯಿಲ್ ಇದ್ದರೂ ಪರವಾಗಿಲ್ಲ. ಓಕೆನಾ. ಆಯಿಲ್ ಹಾಕಿದ್ರೇ ತುಂಬ ಒಳ್ಳೆಯದು. ನಮ್ಮ ಹೇರು ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಅಪ್ಲೈ ಮಾಡ್ತಾ ಹೋಗಬೇಕು. ಎಲ್ಲ ಕಡೆ ತಾಗಬೇಕು. ನಮ್ಮ ಹೇರು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಹೇರಿನ ತುದಿ ಭಾಗಕ್ಕೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋತಾರೆ. ನಾನು ಹೇರಿನ ತಲೆ ಭಾಗದಲ್ಲೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಹೇರು ಗ್ರೋತ್ ಆಗುತ್ತೆ, ಹೇರು ತುಂಬ ಶೈನಿಂಗಾಗಿ ಇರುತ್ತೆ. ಹಾಗೆ ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ತೀನಿ. ತುದಿ ತನಕ ಸ್ವಲ್ಪ ಅಪ್ಲೈ ಮಾಡ್ತೀನಿ. ನೋಡಿ ಇದು ನಾವು ಅಪ್ಲೈ ಮಾಡುವಾಗಲೇ ಒಂದು ರೀತಿ ಖುಷಿಯಾಗತ್ತೆ ಗೊತ್ತಾ. ಕಲ್ಲರು ಚೆನ್ನಾಗಿ ಬರುತ್ತೆ, ಹೇರಿಗೂ ಒಳ್ಳೆಯದು. ನಮ್ಮ ಹೇರಿನ ಬುಡನೂ ಕೂಡ ತುಂಬ ಸ್ಟ್ರಾಂಗಾಗಿರುತ್ತೆ. ಹಾಗೆ ನಮ್ಮ ಹೇರಿನ ಸ್ಕಾಲ್ಪು ಕ್ಲೀನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಹೇರ್ ಹೇಗಾಗಿದೆ ಅಂತ. ತುಂಬ ಕಲರಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು ನೀವು ವಾರದಲ್ಲಿ 1 ದಿನ ಅಥವಾ ವಾರದಲ್ಲಿ 2 ದಿನ ಹೇಗೆ ಅಪ್ಲೈ ಮಾಡ್ತಾ ಬಂದುಬಿಟ್ರೆ ನಿಮ್ಮ ಹೇರು ಎಷ್ಟೇ ವೈಟ್ ಇದ್ದರೂ ಕಲರಾಗಿ ಕಾಣುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳಿರೋ ರೀತಿಲಿ ಮಾಡಿ. ಹಾಗೆ ಸ್ವಲ್ಪ ಜಾಸ್ತಿ ಬೀಟ್ರೂಟ್ ಹಾಕಿದರೂ ಪರವಾಗಿಲ್ಲ. ಟೀ ಡಿಕಾಕ್ಷನು ಸ್ವಲ್ಪ ಜಾಸ್ತಿ ಹಾಕಿದ್ರು ಏನೋ ಪ್ರಾಬ್ಲಮ್ಮು, ಚೆನ್ನಾಗೇ ಕಲರ್ ಬರುತ್ತೆ ಆಯಿತಾ. ಇದೇನು ತುಂಬ ಒಂದು ರೀತಿ ಅಸಹ್ಯವಾದ ಕಲರೆಲ್ಲ ಬರಲ್ಲ. ಒಂದು ರೀತಿ ಲುಕ್ಕಾಗಿ ಬರುತ್ತೆ. ಅಂದರೆ ಲೈಟಾಗಿ ಕಲರ್ ಕಾಣುತ್ತೆ. ಬಿಸಿಲಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ.
ಈ ಹೇರು ಈ ಕಡೆ ಇಲ್ಲೆಲ್ಲ ನೋಡಿ ತುದಿ ಭಾಗದಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ ಅಲ್ವ, ಅದಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ಅದು ಕೂಡ ಕಲ್ಲರ್ ತೊಗೋಬೇಕಲ್ವ, ಚೆನ್ನಾಗಿ ಕಾಣುತ್ತೆ. ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಎರಡು ಸೈಡು ಆ ಕಡೆ ಈ ಕಡೆ ಅಂತ ಅಪ್ಲೈ ಮಾಡ್ಕೋತೀನಿ. ಉಳಿದದ್ದು ನಾನು ಹೇರಿನ ಹಿಂಭಾಗಕ್ಕೆ ಅಪ್ಲೈ ಮಾಡ್ಕೋತೀನಿ. ನೋಡಿ ಆ ಕಡೆ ಈ ಕಡೆ ಅಪ್ಲೈ ಮಾಡಿಕೊಂಡೆ. ಇನ್ನೂ ಇದೆ ಹೇರಿನ ಈ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಕಾಣುತ್ತೆ. ನಾವು ಹೇರನ್ನು ಬಿಟ್ಕೊಂಡು ಹೋದಾಗ ಕಲರಾಗಿ ಕಾಣುತ್ತೆ. ಒಂದು ರೀತಿ ಜಾಂಬಳಿ ಕಲರಾಗಿಯೂ ಕಾಣುತ್ತೆ, ಹಾಗೆ ಒಂದು ರೀತಿ ರೆಡ್ ಜಸ್ಟ್ ರೆಡ್ಡಾಗೂ ಕಾಣುತ್ತೆ, ಪರ್ಪಲ್ ಕಲರಾಗೂ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ. ಈಗೊಂದು 3 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ನೋಡಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ ಕಲ್ಲರ್ ಈಗಲೇ ಬರ್ತಾಯಿದೆ. ನಾನು ಜಸ್ಟ್ ಅಪ್ಲೈ ಮಾಡಿದ್ದೀನಿ ಅಲ್ವಾ, ಕೈಯೆಲ್ಲ ಒಂದು ರೀತಿ ಕಲ್ಲರ್ ಆಗಿದೆ. ನನ್ನ ಕೈ ಬೇಗ ತೊಳ್ಕೊಬಿಡ್ತೀನಿ. ಇನ್ನೂ ಜಾಸ್ತಿ ಹೊತ್ತು ಇಟ್ಕೊಬಿಟ್ರೆ ಅದು ಹೋಗಲ್ಲ. ಸ್ವಲ್ಪ ಹೊತ್ತು ಇದ್ಬಿಡತ್ತೆ, ಸ್ವಲ್ಪ ದಿನ ಕಲ್ಲರ್ ಇರುತ್ತೆ. ಒಂದು 3 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋತೀನಿ. ಅಂದರೆ ಹಾಗೇ ಸೋಪೇನೂ ಹಾಕಲ್ಲ, ಹಾಗೇ ನೀರಿಂದನೇ ಉಜ್ಜಿ ತೊಳ್ಕೊಬೇಕು. ನೋಡಿ ಕೈನೂ ಕಲ್ಲರ್, ನೋಡಿ ಕೈ ಕಲ್ಲರ್ ಆಗಿದೆ, ಚೆನ್ನಾಗಿ ಪಿಂಕ್ ಕಲ್ಲರ್ ಬಂದಿದೆ ಅಲ್ವಾ. ನಾನು ಹೇರ್ ಪ್ಯಾಕನ್ನು ಹಾಕ್ಕೊಂಡಲ್ವ, ಒಂದು 2-3 ಅವರ್ ಬಿಟ್ಟು ಹಾಗೆಯೇ ತೊಳ್ಕೊಂಡಿರೋದು. ಅದಕ್ಕೆ ಯಾವುದೇ ರೀತಿಯ ಶಾಂಪು ಏನೂ ಹಾಕಿಲ್ಲ. ಒಂದಿನ ಹಾಗೆ ತೊಳ್ಕೊಂಡೆ. ನಂತರ ಮಾರನೇ ದಿನ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೇರನ್ನು ತೊಳ್ಕೊಂಡೆ. ಆವಾಗ ಒಂದು ಕಲ್ಲರ್ ಬಂತು. ಓಕೆನಾ, ನೋಡಿ ಹೇಗೆ ರೆಡ್ಡಾಗಿ ಕಾಣುತ್ತೆ. ನೋಡಿ ಬ್ರೌನ್ ಆಗಿ ಕಾಣುತ್ತೆ. ನಾವೀಗ ಇದು ಬಿಸಿಲಿಗೆ ಹೋಗಬೇಕು. ಬಿಸಿಲಿಗೆ ಹೋದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ನಾನು ಮಾಡಿ 3-4 ದಿನಗಳಾಯಿತು. ವಿಡಿಯೋ ಮಾಡಲಿಕ್ಕೆ ಲೇಟ್ ಆಯಿತು. ಈ ವಿಡಿಯೋ ಹಾಕಲಿಕ್ಕೆ ನೋಡಿ ಸ್ವಲ್ಪ ಬ್ರೌನಾಗೆ ಕಾಣ್ತಾ ಇದೆ. ಕಲ್ಲರಂತೂ ಸ್ವಲ್ಪ ಕಾಣ್ತಾ ಇದೆ ಅಲ್ವಾ. ನಾನು ಸ್ವಲ್ಪನೇ ಹಾಕಿರೋದು. ನಿಮಗೇನಾದರೂ ಜಾಸ್ತಿ ಡಾರ್ಕ್ ಎಲ್ಲ ಬೇಕು ಅಂದರೆ ನೀವು ಜಾಸ್ತಿ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಓಕೆನಾ. ಇದು ಬಿಸಿಲಿಗೆ ಹೋದಾಗ ಸ್ವಲ್ಪ ಹೊಳೆಯುತ್ತೆ. ಅಂದರೆ ಬ್ಲ್ಯಾಕು ಆಗಿಯೂ ಕಾಣುತ್ತೆ, ಹಾಗೆ ರೆಡ್ ಆಗಿಯೂ ಕಾಣುತ್ತೆ, ಬ್ರೌನ್ ಆಗಿಯೂ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಿಸಿಲಲ್ಲಿ ನೋಡಿ ಲೈಟಿಗೆ ಕೂಡ ಕಾಣುತ್ತೆ ಅಲ್ವಾ. ನೋಡಿ ತೋರಿಸೇ ಬಿಡ್ತೀನಿ. ನೋಡಿ ನಾನು ಎಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ, ಲೈಟಿಗೆ ಚೆನ್ನಾಗೇ ಕಾಣುತ್ತೆ. ಸ್ವಲ್ಪನೇ ಕಾಣುತ್ತೆ. ನಾನು ಸ್ವಲ್ಪ ಹಾಕಿ ಮಾಡಿರೋದು. ಓಕೆನಾ. ಇದೇ ನೋಡಿ ಹೌದಾ, ಕಲರು ಸ್ವಲ್ಪ ಕಾಣುತ್ತೆ. ಕಲರ್ ನೋಡಿ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಒಂದು ರೀತಿ ಬ್ರೌನ್ ಕಲರಲ್ಲಿ ಕಾಣುತ್ತೆ. ಸ್ವಲ್ಪ ಬಿಸಿಲಿಗೆ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮಗೇನಾದರೂ ಫುಲ್ ಅಂದರೆ ಬ್ರೌನ್ ಬೇಕು, ಮರಗಂಡಿ ಕಲರ್ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ವಾರ ಈ ರೀತಿ ಮಾಡ್ತಾ ಬಂದರೆ ಇನ್ನೂ ಕಲರ್ ಜಾಸ್ತಿ ಆಗಿಬಿಡುತ್ತೆ. ಓಕೆನಾ. ನಾನು ಹೀಗೆ ಸುಮ್ಮನೆ ಒಂದು ಸ್ವಲ್ಪ ಯೂಸ್ ಮಾಡಿ ನಿಮಗೆ ತೋರಿಸಿರೋದು. ನನ್ನ ಹೇರು ಕೂಡ ಚೆನ್ನಾಗಿ ಆಗಿದೆ ಅಲ್ವ. ತುಂಬ ನೋಡಿ ಹೇಗೆ ಲುಕ್ಕಾಗಿ ಕಾಣುತ್ತೆ. ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ಅಲ್ವಾ. ಕಲ್ಲರು ಕೂಡ ಸ್ವಲ್ಪ ಬಂದಿದೆ ಅಲ್ವಾ, ಕಾಣುತ್ತೆ ನೋಡಿ. ಕಲ್ಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ₹1 ಖರ್ಚಿಲ್ಲ ಅಂತ ಹೇಳ್ಬೋದಲ್ವ. ಮನೆಯಲ್ಲೇ ಕೆಲವೊಂದು ವಸ್ತು ಇರುತ್ತೆ, ಅದನ್ನು ಯೂಸ್ ಮಾಡಿದರೆ ಆಯಿತು. ಇದರಲ್ಲಿ ನಿಮಗೆ ಇನ್ನೂ ಕಲ್ಲರಾಗಿ ಇನ್ನೂ ರೆಡ್ ಕಲ್ಲರಾಗಿಯೂ ಕೂಡ ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ವೈಟ್ ಇದ್ದರೆ ಏನಾಗುತ್ತೆ ಗೊತ್ತಾ, ವೈಟ್ ಹೇರೆಲ್ಲ ಒಂದು ರೀತಿ ಕಲ್ಲರ್ ಆಗುತ್ತೆ. ಆವಾಗ ಅದು ಒಂದು ರೀತಿ ನಮಗೆ ವೈಟ್ ಹೇರು ಅನಿಸಲ್ಲ. ತುಂಬ ಖುಷಿಯಾಗತ್ತೆ ಈ ಕಲ್ಲರೆಲ್ಲ ಮಾಡಿಕೊಂಡ್ರೆ. ಹೊರಗಡೆ ಪ್ರಾಡಕ್ಟ್ ಬೇಡ. ಓಕೆನೇ. ಹೊರಗಡೆ ಹೋಗಿ ನಾವು ಕಲ್ಲರ್ ಹಾಕ್ಕೊಂಡು ನಮ್ಮ ಹೇರನ್ನು ಇನ್ನೂ ವೈಟ್ ಮಾಡ್ಕೊಳ್ಳೋದು ಬೇಡ, ಹೇರ್ ಉದುರೋದು ಬೇಡ, ಹೇರ್ ಡ್ಯಾಮೇಜ್ ಆಗೋದು ಬೇಡ. ಹೇರ್ ಸ್ಕಾಲ್ಪ್ ಎಲ್ಲ ಡ್ಯಾಮೇಜ್ ಆಗಿ ಹೇರೆಲ್ಲ ಒಂದು ರೀತಿ ಆಗಿಬಿಡತ್ತೆ. ಅಂದರೆ ಡ್ರೈ ಎಲ್ಲ ಆಗಿಬಿಡತ್ತೆ. ಆ ಥರ ಯಾವುದೇ ಪ್ರಾಬ್ಲಮ್ ಆಗೋದು ಬೇಡ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಸ್ವಲ್ಪ ಬ್ರೌನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ. ನೋಡಿದ್ರಲ್ವ, ಸ್ವಲ್ಪ ಕಾಣುತ್ತೆ ಅಷ್ಟೇ. ಇನ್ನೊಂದು ವಾರ ಬಿಟ್ಟು ಮತ್ತೆ ಮಾಡ್ಕೋಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ.
ನೋಡಿದ್ರಿ ಅಲ್ವಾ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಾನು ಮಾಡಿರುವ ರೀತಿಯಲ್ಲೇ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ವಾರಕ್ಕೆ 1-2 ಸಲ ಮಾಡಿ, ಇನ್ನೂ ಕಲರ್ ಬರ್ತಾ ಹೋಗುತ್ತೆ. ಇದೇ ರೀತಿ ಮಾಡ್ತಾ ಹೋದರೆ ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಹೇರು ತುಂಬ ಲುಕ್ಕಾಗಿ ಕಾಣುತ್ತೆ, ಹಾಗೆ ಆರೋಗ್ಯವಂತಹ ಹೇರ್ ಆಗಿರುತ್ತೆ ಅಂತ ಹೇಳ್ಬೋದು. ಗಟ್ಟಿಮುಟ್ಟಾದ ಹೇರು ಆಗಿರುತ್ತೆ, ಹಾಗೆ ನಿಮ್ಮ ಹೇರು ವೈಟು ಕಾಣಲ್ಲ, ಈ ಕಲರಲ್ಲಿ ಕಾಣ್ತಾ ಬರುತ್ತೆ, ಸ್ವಲ್ಪ ಜಸ್ಟ್ ಬ್ರೌನು ಹೀಗೆಲ್ಲ ಕಾಣ್ತಾ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.